ಇರಾನ್ ಇಸ್ರೇಲ್ ಯುದ್ಧ ಭುಗಿಲೆದ್ದಿರುವಂತದ್ದು. ಇದರ ಮಧ್ಯೆ ಯುದ್ಧ ಭೂಮಿ ಇರಾನ್ನಿಂದ ತಾಯ್ನಾಡಿಗೆ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಯುದ್ಧ ಭೂಮಿ ಇರಾನ್ನಿಂದ ತಾಯ್ನಾಡಿಗೆ ಕನ್ನಡಿಗರು ವಾಪಸ್ಸಾಗಿದ್ದಾರೆ. ಸುಸೂತ್ರವಾಗಿ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ ಕನ್ನಡಿಗರು. ಇರಾನ್ನಿಂದ ತವರಿಗೆ ಮರಳಿದ್ದಾರೆ ಭಾರತೀಯರು. ಚಿಕ್ಕಬಳ್ಳಾಪುರದ ಅಲಿಪುರಕ್ಕೆ ಬಂದ 15 ಮಂದಿ ಕನ್ನಡಿಗರು. ವೈದ್ಯಕೀಯ ಧಾರ್ಮಿಕ ಶಿಕ್ಷಣಕ್ಕೆ ತೆರಳಿದ್ದ ಅಲಿಪುರದ ವಿದ್ಯಾರ್ಥಿಗಳು ದೇವನಹಳ್ಳಿ ಏರ್ಪೋರ್ಟ್ನಿಂದ ಅಲಿಪುರ ಗ್ರಾಮಕ್ಕೆ ರಿಟರ್ನ್ ಆಗಿದ್ದಾರೆ. ಇರಾನ್ನಿಂದ ವಾಪಸ್ ಬಂದಿದ್ದಕ್ಕೆ ಕುಟುಂಬಸ್ಥರು ಸಂತಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕುಟುಂಬಸ್ಥರು ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧ ಭುಗಿಲೆದ್ದಿರುವಂಥದ್ದು ತಾರಕಕ್ಕೇರಿದೆ. ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಹೇಳ್ಬಿಟ್ಟು ಆಯ್ತು. ಇದು 6 ದಿವಸಕ್ಕೆ ಮುಂಚೆ ನಮ್ಮ ಚಿಕ್ಕವನಿಗೆ ಗೊತ್ತಾಗಿದೆ ಅಂತ ಅವ್ನು ನನಗೆ ತಿಳಿಸ್ಲಿಲ್ಲ. 5 ಗಂಟೆಗೆ ರಾತ್ರಿಗೆ ನಾವು ಮಸೀದಿಗೆ ಎತ್ತೀವಲ್ಲ ನಮಾಜ್ಗೆ, ಆ ನಮಾಜ್ ಟೈಮಲ್ಲಿ ಈ ಥರ ಆಗೈತಪ್ಪ ಅಂತ ನಮ್ಮ ದೊಡ್ಡ ಮಗನಿಗೆ ಫೋನ್ ಮಾಡಿದ್ದಕ್ಕೆ ನನಗೆ ಗೊತ್ತಿಲ್ಲಪ್ಪ ಅಂತ ಅವರು ಅಲ್ಲಿ ಮಲ್ಗವ್ರು, ಅವ್ರಿಗೇನು ಗೊತ್ತಾಗ್ತದೆ. ಆಮೇಲೆ ತಿರ್ಗಾ ನನಗೆ ಯಾವುದಕ್ಕೆ ತಿಳಿಸ್ತಿಲ್ಲ. ಮತ್ತೆ ಹಾರ್ಟ್ ಪೇಷಂಟ್ ಅಲ್ಲ ನಾನು, ಏನು ಎಷ್ಟು ಕಡಿಮೆ ಆಗ್ಬಿಟ್ಟಿತ್ತು ಅಂತ. ನಾನು ದೇವಸ್ಥಾನ ಆಯಿತು, ನಾನಾಯಿತು, ಮಗ ಬಂದರೆ ಸಾಕಪ್ಪ, ಜೊತ್ನಾಗ ಇನ್ನು ಯಾರೇನಿದ್ದರೆ ಬಂದುಬಿಡಲಿ, ಎಲ್ಲರೂ ಮಕ್ಕಳು ತಾನೆ ಅಂತ ಹೇಳ್ಬಿಟ್ಟು ಆ ಜಾನ್ನಾಗೆ ಇದ್ದೆ ನಾನು. ನನಗೆ ಫೋನು ಒಂದು ದಿವಸನೂ ನಮ್ಮ ಮಕ್ಕಳು ಕೊಡಲಿಲ್ಲ. ಲಾಸ್ಟ್ನಲ್ಲಿ ನೆನ್ನೆ ಬರ್ತಾರಂತೆ ಅಂದರು. ನೆನ್ನೆಲ್ಲ ಮೊನ್ನೆ ಬರ್ತಾ ಇದ್ದಾರೆ. ಅಲ್ಲಿಂದ ಗೌರ್ಮೆಂಟು, ನಮ್ಮ ಇಂಡಿಯಾ ಗೌರ್ಮೆಂಟ್ ಏಕಾಗಿ ಸೇಫ್ನಾಗಿ ಇಕ್ಕವ್ರೆ, ಅವ್ರಿಗೆ ಬಾರ್ಡ್ರಿಗೆ ಕರ್ಕೊಂಡು ಬಂದವ್ರಂತೆ. ರಾತ್ರಿ ಬರ್ತಾರೆ. ಈಗ ನೀವು ಸೇಫ್ ಆಗಿ ಮಕ್ಕಳು ಚೆನ್ನಾಗಿ ನಂಗೆ ಸಂತೋಷ ಆಗಿಬಿಟ್ಟು ಸರ್. ನನಗೆ ಹಾರ್ಟ್ ಇರೋದು 20% ನನಗೆ ಚೆನ್ನಾಗಿ ಕ್ಯೂರ್ ಆಗ್ಬಿಟ್ಟೈತೆ. 9 ಗಂಟೆಗೆ 5 ಮಾತ್ರೆ, 2 ಗಂಟೆಗೆ 5 ಮಾತ್ರೆ, ಸಾಯಂಕಾಲ 9 ಗಂಟೆಗೆ 5 ಮಾತ್ರೆ, 15 ಮಾತ್ರೆ ಯೂಸ್ ಮಾಡೋದು ಡೈಲಿ ನಾನು. ಅಂಥದ್ರಾಗೆ ನನಗೆ ಇವತ್ತು ಚೆನ್ನಾಗಿ ತುಂಬ ಕ್ಲೋಸ್ ಆಗ್ಬಿಟ್ಟು ಒಂದು ಮಾತ್ರೆ ಕಣ್ಮೇಲೆ ತಗೊಳ್ಬೇಕು ಅಂತ ಅನಿಸ್ತೈತೆ. ಆ ಥರ ಸಂತೋಷ ಆಗೈತೆ. ದೇವರು ಎಲ್ರಿಗೂ ಅದೇ ಥರ ಮಾಡಿ. ನಿಮ್ಮ ಹೆಸರು? ಮೊಹಮ್ಮದ್ ಹಾಶಿ. ಚಿಕ್ಕಮಗಳೂರಿನಲ್ಲಿ ಮುಂಗಾರು ಆರಂಭವಾಗಿ ತಿಂಗಳ ನಂತರ ಚಿಕ್ಕಮಗಳೂರು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಸಮ್ಮುಖದಲ್ಲಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಮುಂಗಾರು ಪೂರ್ವ ಸಿದ್ಧತೆ ಹಾಗೂ ಪ್ರವಾಹ ಪರಿಸ್ಥಿತಿ ಕುರಿತು ಚರ್ಚೆಯನ್ನು ನಡೆಸಲಾಯಿತು. ಈಗಾಗಲೇ ಮಳೆ ಬಂದು ಹಲವೆಡೆ ಗುಡ್ಡಗಳು ಕುಸಿದು ಹೋಗಿದ್ದು ಮುಂದಿನ ಕ್ರಮ ಏನು ಎಂಬುದರ ಬಗ್ಗೆ ಕೂಡ ಚರ್ಚಿಸಿದರು. ಮುಂಗಾರು ವೇಳೆಗೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಕುರಿತು ಚರ್ಚೆಯನ್ನು ನಡೆಸಿದರು. ಇನ್ನು ಸಭೆಗೆ 3 ತಾಲೂಕಿನ ಶಾಸಕರು ಹೊರತುಪಡಿಸಿದರೆ ಇನ್ನಿಬ್ಬರು ಶಾಸಕರು ಗೈರಾಗಿದ್ದರು. ಅತಿ ಹೆಚ್ಚು ಮಳೆಯಾಗುವ ಮೂಡಿಗೆರೆ ಶಾಸಕಿ ನಯನಾ ಮೊಟ್ಟಮ್ಮ ಗೈರಾಗಿದ್ದರು. ಜಿಲ್ಲಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. persistent winter. So 2009 our homes have been